ಸೊ ಹಲೋ ಇನ್ಸ್ಟಾ ಫ್ಯಾಮ್ ಒಂದು ಹೊಸ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಕಸ್ಟಮರ್ ನಮ್ಮ ಶಾಪ್ ಅಲ್ಲಿ ಬಂದು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರು. ಪ್ರಾಡಕ್ಟ್ ಅಂದ್ರೆ ಲೈಕ್ ಶೂಸ್ ನ ಪರ್ಚೇಸ್ ಮಾಡಿದ್ರು. ಆ ಶೂಸ್ ನ 3 ಡೇಸ್ ಬಿಟ್ಟು ಬಂದು ಎಕ್ಸ್ಚೇಂಜ್ ಮಾಡಿದ್ರು. ಎಕ್ಸ್ಚೇಂಜ್ ಕೂಡ ಮಾಡ್ಕೊಟ್ವಿ. ಆಕ್ಚುಲಿ ವಿಷಯ ಇರೋದು ಏನಂತ ಹೇಳಿದ್ರೆ, ಆ ಶೂಸ್ ನ ಅವರು ಪಾರ್ಟಿಗೋ ಫಂಕ್ಷನ್ಗೋ ಯೂಸ್ ಮಾಡಿದ್ರು. ನಾವು ಕೇಳಿದಕ್ಕೆ ಯೂಸೇ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಏನ್ ಮಾಡೋದು ಅಂತ ಹೇಳಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಟ್ಟಿದ್ವಿ. ಅಷ್ಟಕ್ಕೂ ಈ ತರ ನಮ್ಮ ಹತ್ರ ಫಸ್ಟ್ ಟೈಮ್ ಆಗೋದಲ್ಲ, ಆಲ್ರೆಡಿ 3 ಟೈಮ್ಸ್ ಆಗಿದೆ. ಅದಕ್ಕೋಸ್ಕರನೇ ಈ ಪ್ಲಾನ್ ಮಾಡ್ತಾ ಇರೋದು. ಫ್ಯೂಚರ್ ಅಲ್ಲಿ ಈ ಸಮಸ್ಯೆ ಬರಲ್ಲ ಅಂತ ಅನ್ಕೊಂಡಿದೀನಿ. ಮತ್ತೆ ನೀವೇನಾದ್ರೂ ಕ್ಲಾತ್ ಶಾಪರ್ ಆಗಿದ್ರೆ ನೀವು ಕೂಡ ಈ ಐಡಿಯಾನ ಯೂಸ್ ಮಾಡ್ಕೋಬಹುದು. ಐಡಿಯಾ ಏನಂತ ಹೇಳಿದ್ರೆ ಸಿಂಪಲ್. ನೀವು ನಿಮ್ ಶಾಪ್ ಇದ್ದು ಒಂದು ಬ್ರ್ಯಾಂಡಿಂಗ್ ಕಾರ್ಡ್ ನ ಮಾಡಿಸಿ, ಮತ್ತೆ ಈ ತರದೊಂದು ಟ್ಯಾಗ್ ಸಿಗುತ್ತೆ. ಇದು ಆನ್ಲೈನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಆಫ್ಲೈನ್ ಮಾರ್ಕೆಟ್ ಅಲ್ಲಿ ಮೇ ಬಿ ಸಿಗಬಹುದು. ಏನಿಲ್ಲ, ಸಿಂಪಲ್. ನೀವೇನ್ ಸೇಲ್ ಮಾಡ್ತೀರಾ ಆ ಪ್ರಾಡಕ್ಟ್ ಮೇಲೆ ಮಿಡಲ್ ಅಲ್ಲಿ ಎಕ್ಸ್ಪೋಸ್ ಆಗೋ ತರ ಈ ತರದೊಂದು ಟ್ಯಾಗ್ ನ ನೀವು ಫಿಕ್ಸ್ ಮಾಡಿ. ಆ ಪ್ರಾಡಕ್ಟ್ ನ ನೀವು ಕಸ್ಟಮರ್ ಗೆ ಸೇಲ್ ಮಾಡುವಾಗ ಹೇಳಿ ಕೂಡ ಕಳಿಸಿ, ಈ ತರದೊಂದು ಎಕ್ಸ್ಚೇಂಜ್ ಟ್ಯಾಗ್ ಇದೆ ಸರ್, ನೀವೇನಾದ್ರೂ ಅದನ್ನ ಬ್ರೇಕ್ ಮಾಡಿದ್ರೆ ಪ್ರಾಡಕ್ಟ್ ನ ಎಕ್ಸ್ಚೇಂಜ್ ಮಾಡಲ್ಲ ಅಂತ ಕೂಡ ಹೇಳಿ ಕಳಿಸಿ. ಇದರಿಂದ ಆ ಟ್ಯಾಗ್ ಇರೋದ್ರಿಂದ ಅವರು ಪಾರ್ಟಿ ವೇರ್ ಕೂಡ ಯೂಸ್ ಮಾಡಕ್ಕಾಗಲ್ಲ, ಮತ್ತೆ ಫೋಟೋ ಶೂಟ್ ಕೂಡ ಮಾಡಕ್ಕಾಗಲ್ಲ. ಇದರಿಂದ ಏನೇ ಇದ್ರೂ ಕೂಡ ಕ್ಲೀನ್ ಆಗಿ ನಿಮಗೆ ಪ್ರಾಡಕ್ಟ್ ಕೂಡ ರಿಟರ್ನ್ ಸಿಗುತ್ತೆ. ಮೋರ್ ಕಲೆಕ್ಷನ್ಸ್ ಗೆ ಮತ್ತೆ ಅಪ್ಕಮಿಂಗ್ ಆರ್ಟಿಕಲ್ಸ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.